ಇವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಿಳಿದುಕೊಳ್ಳುವಂತ ಸಮಯ. ಇವತ್ತು ನಾವು 2 ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೆಗಾ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಅದರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಲೋಕಸಭಾ ಕ್ಷೇತ್ರ ಒಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಮತ್ತೊಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರ್ಜರಿ ಕರೆಗಳು ಬಂದಿದೆ. ಇವತ್ತು ಬೆಳಗ್ಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಈ ಕ್ಷೇತ್ರದ ಸಮೀಕ್ಷೆಯನ್ನ ನಡೆಸಲಾಗಿದೆ. ಸಮೀಕ್ಷೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಪಾಲ್ಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನ 8 ಅಸೆಂಬ್ಲಿ ಕ್ಷೇತ್ರದಿಂದ ಭರಪೂರ ಕರೆಗಳನ್ನ ನಾವಿವತ್ತು ಸ್ವೀಕರಿಸಿದ್ದೀವಿ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರರು. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರ್ಜರಿಯಾದಂಥ ಕರೆಗಳು ಬಂದಿದೆ. ಇವತ್ತು ಬೆಳಗ್ಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಈ ಕ್ಷೇತ್ರದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಪಾಲ್ಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರಲ್ಲಿ ಬಿಜೆಪಿ ಅಭ್ಯರ್ಥಿಯ ಬದಲಾವಣೆಯಾಗಿದೆ. ಅಖಾಡದಲ್ಲಿ ಈ ಬಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕಮಲದ ಕೋಟೆಯನ್ನ ಭೇದಿಸುವುದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕೂಡ ದೊಡ್ಡ ಮಟ್ಟದ ರಣತಂತ್ರ ಹೆಣೆಯಲಾಗ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಯಪ್ರಕಾಶ್ ಹೆಗಡೆ ಅವರು ಕಣಕ್ಕಿಳಿದಿದ್ದಾರೆ. ಯಾರ ಕಡೆಗಿದೆ ಹಾಗಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನರ ಒಲವು ಯಾವ ಪಕ್ಷದ ಕಡೆಗಿದೆ? ಸಹಜವಾಗಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯ ಬದಲಾವಣೆ ಈ ಬಾರಿ ಆಗಿದೆ. ಅಖಾಡದಲ್ಲಿ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಖಾಡದಲ್ಲಿದ್ದಾರೆ. ಇನ್ನು ಕಮಲದ ಕೋಟೆಯನ್ನ ಭೇದಿಸೋದಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಬಹಳ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಯಾಕಂತಂದ್ರೆ ಈ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಹಾಲಿ ಸಂಸದರು ಇಲ್ಲಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಬಟ್ ಇಲ್ಲಿ ಈ ಬಾರಿ ಇವರಿಗೆ ಟಿಕೆಟ್ ಮಿಸ್ ಆಗಿ ಇವರನ್ನ ಬೇರೆ ಕ್ಷೇತ್ರದಿಂದ ಕಣಕ್ಕಿಳಿಸುವಂತ ಪ್ಲಾನ್ ಅನ್ನ ಇಲ್ಲಿ ಬಿಜೆಪಿ ಮಾಡ್ಕೊಂಡಿದೆ. ಸಹಜವಾಗಿ ಯಾಕಂತಂದ್ರೆ ಇವರ ಮೇಲೆ ಒಂದಷ್ಟು ಅಸಮಾಧಾನ ಇದೆ. ಸೊ ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ ಅನ್ನುವಂಥ ವಿಚಾರವಾಗಿ ಈ ಬಾರಿ ಇವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ಒಂದಷ್ಟು ಕೂಗು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಈ ಭಾಗದಲ್ಲಿ ಸದ್ಯ ಏನು ಹಾಲಿ ಸಂಸದರಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು, ಇವರಿಗೆ ಈ ಬಾರಿ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಸೊ ನಾವು ಗಮನಿಸ್ತಾ ಇದ್ವಲ್ಲ, ಈ ಬಾರಿ ಟಿಕೆಟ್ ಸಿಕ್ಕಿದೆ ಅನ್ನುವಂಥದ್ದು 2024ರ ಲೋಕಸಭಾ ಚುನಾವಣೆಗೆ ಈ ಬಾರಿ ಟಿಕೆಟ್ ಸಿಕ್ಕಿರುವಂಥದ್ದು ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಈ ಬಾರಿ ಇಲ್ಲಿ ಟಿಕೆಟ್ ಸಿಕ್ಕಿದೆ. ಯಾಕಂತಂದ್ರೆ ಇವರನ್ನ ಬೇರೆ ಕ್ಷೇತ್ರಕ್ಕೆ, ಅಂದ್ರೆ ಈಗ ಹಾಲಿ ಸಂಸದರೇನಿದ್ದಾರೆ ಇವರಿಗೆ ಈ ಭಾಗದ ಟಿಕೆಟ್ ಅನ್ನ ಕೊಡದೆ ಬೇರೆ ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸುವಂತ ಕೆಲಸಕ್ಕೆ ಇಲ್ಲಿ ಬಿಜೆಪಿ ಮುಂದಾಗಿದೆ. ಸೊ ಈಗ 2024ರಲ್ಲಿ ಲೋಕಸಭಾ ಚುನಾವಣೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ಯಾರು ಕಣಕ್ಕಿಳಿದಿದ್ದಾರೆ? 2024ರ ಲೋಕಸಭಾ ಚುನಾವಣೆಗೆ ಈ ಬಾರಿ ಜಯಪ್ರಕಾಶ್ ಹೆಗಡೆಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಸೊ ಇಲ್ಲಿ ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ್ ಪೂಜಾರಿಯ ಮಧ್ಯೆ ಫೈಟ್ ನಡೆಯುತ್ತೆ. ಇದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಸಹಜವಾಗಿ ಈ ಬಾರಿ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಚ್ಚರಿಯ ಬದಲಾವಣೆಯನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ, ಅದರ ಜೊತೆಗೆ ಕಾಂಗ್ರೆಸ್ ಕೂಡ. ಸೊ ಸಹಜವಾಗಿ ಈ ಭಾಗದಲ್ಲಿ ಮತದಾರರ ಒಲವು ಯಾರ ಕಡೆಗಿರುತ್ತೆ, ಯಾವ ಪಕ್ಷದ ಪರವಾಗಿ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ ಅದನ್ನು ನೋಡೋದಕ್ಕೂ ಮೊದಲು 2019ರ ಚುನಾವಣೆಯ ಅಭ್ಯರ್ಥಿಗಳ ಬಲಾಬಲ ಡೀಟೇಲ್ಸ್ ಅನ್ನು ನೋಡೋಣ. ಕಳೆದ ಬಾರಿ ಆದಂಥ ಚುನಾವಣೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಶೋಭಾ ಕರಂದ್ಲಾಜೆ ಅವರಿಗೆ 7,18,916 ಮತ, ಅಂದರೆ ಶೇಕಡವಾರು 62.46% ಮತ ಸಿಕ್ಕಿತ್ತು. ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದಂಥ ಪ್ರಮೋದ್ ಮಧ್ವರಾಜ್ ಅವರಿಗೆ 3,69,317 ಮತಗಳು, ಅಂದರೆ ಶೇಕಡವಾರು 32.09% ಅಷ್ಟು ವೋಟ್ಗಳು ಸಿಕ್ಕಿತ್ತು. ಇನ್ನು ಬಿಎಸ್ಪಿಯಿಂದ ಕಣಕ್ಕಿಳಿದಿದ್ದಂಥ ಪಿ ಪರಮೇಶ್ವರ್ ಅವರಿಗೆ 15,947 ಮತಗಳು ಬಂದಿತ್ತು, ಅಂದರೆ ಶೇಕಡವಾರು 1.39% ಅಷ್ಟು ವೋಟ್ಗಳು ಬಂದಿತ್ತು. ಇದು ಕಳೆದ ಬಾರಿ ನಡೆದಂಥ 2019ರ ಲೋಕಸಮರದ ಒಂದು ಅಭ್ಯರ್ಥಿಗಳ ಬಲಾಬಲ. ಹಾಗಾದ್ರೆ ಗೆಲುವಿನ ಅಂತರ ಎಷ್ಟಿತ್ತು? ಸೊ ಒಟ್ಟು ಚಲಾವಣೆಯಾದಂಥ ಮತಗಳ ಸಂಖ್ಯೆ 11,51,623, ಅಂದರೆ ಶೇಕಡವಾರು 76.07%. ಇದರಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆದ್ದಂಥ ಗೆಲುವಿನ ಅಂತರ 3,49,599 ಮತಗಳ ಅಂತರದಿಂದ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಬೀಗಿದ್ರು. ಸೊ ಈ ಬಾರಿ ಪಿಕ್ಚರ್ ಚೇಂಜ್ ಆಗಿದೆ. ಯಾಕಂತಂದ್ರೆ ಇಲ್ಲಿ
ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು. ಗೋ ಬ್ಯಾಕ್ ಅಭಿಯಾನಗಳು ಕೂಡ ನಡೆದಿತ್ತು. ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಜೊತೆಗೆ ಬೀದಿಗಳಲ್ಲೂ ಕೂಡ ಇಳಿದು ಕಾರ್ಯಕರ್ತರು ಅವ್ರು ಎಲ್ಲೇ ಹೋದ್ರೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಈ ಬಾರಿ ಬಿಜೆಪಿ ಈ ಭಾಗದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಮಣೆ ಹಾಕಿದೆ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಜಯಪ್ರಕಾಶ್ ಹೆಗಡೆ ಅವರಿಗೆ ಮಣೆ ಹಾಕಿದೆ. ಸೊ ಇನ್ನು ಮತದಾರರ ಡೀಟೇಲ್ಸ್ ಅನ್ನು ನಾವು ಗಮನಿಸೋದಾದ್ರೆ, ಈ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಒಟ್ಟು ಮತದಾರರ ಸಂಖ್ಯೆ 15,72,958 ಮತದಾರರಿದ್ದಾರೆ. ಅದರಲ್ಲಿ ಪುರುಷರು 7,62,558 ಮತದಾರರಿದ್ರೆ, ಮಹಿಳೆಯರು 8,10,362 ಮತದಾರರಿದ್ದಾರೆ. ಇದು ಓವರ್ ಒಟ್ಟು ಮತದಾರರ ಸಂಖ್ಯೆ. ಅದರಲ್ಲಿ ಪುರುಷರೆಷ್ಟು, ಮಹಿಳೆಯರು ಎಷ್ಟು ಅನ್ನುವಂಥದ್ದು. ಸೊ ಒಟ್ಟು 15,72,958 ಮತದಾರರಿದ್ರೆ, ಅದರಲ್ಲಿ ಪುರುಷರು ಜೊತೆಗೆ ಮಹಿಳೆಯರು 8,10,362 ವೋಟರ್ಸ್ ಇದ್ದಾರೆ. ಸೊ ಇತರೆ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ಗಮನಿಸೋದಾದ್ರೆ, ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂಥ ಮತದಾರರು ಎಷ್ಟು ಪ್ರಮಾಣದಲ್ಲಿದ್ದಾರೆ. ಇನ್ನು SC STಗೆ ಸೇರಿದಂಥವರು 4,42,000 ಜನ ವೋಟರ್ಸ್ ಇದ್ದಾರೆ. ಬಿಲ್ಲವ ಸಮುದಾಯಕ್ಕೆ ಸೇರಿದಂಥವರು 2,40,000 ವೋಟರ್ಸ್ ಇದ್ದಾರೆ. ಈ ಜಾತಿ ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಬಂಟ್ಸ್ 2,10,000 ವೋಟರ್ಸ್ ಇದ್ದಾರೆ. ಇನ್ನು ಮೊಗವೀರ ಸಮುದಾಯಕ್ಕೆ ಸೇರಿದಂಥವರು 1,97,000 ವೋಟರ್ಸ್ ಇದ್ದಾರೆ. ಇನ್ನು ಮುಸ್ಲಿಮರು 1,84,000 ಜನ ಮತದಾರರಿದ್ದರೆ, ಲಿಂಗಾಯತರು 1,20,000 ವೋಟರ್ಸ್ ಈ ಭಾಗದಲ್ಲಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು 98,000, ಕ್ರೈಸ್ತರು 74,000. ಸೊ ಇದು ಒಟ್ಟು ಮತದಾರರ ಸಂಖ್ಯೆ ಎಷ್ಟು. ಅದರಲ್ಲಿ ಜಾತಿವಾರು ಲೆಕ್ಕಾಚಾರದಲ್ಲಿ SC ST 4,42,000 ಇದ್ರೆ, ಬಿಲ್ಲವ ಸಮುದಾಯಕ್ಕೆ ಸೇರಿದವರು 2,40,000, ಬಂಟ್ಸ್ ಸಮುದಾಯಕ್ಕೆ ಸೇರಿದಂಥವರು 2,10,000 ವೋಟರ್ಸು. ಆದರೆ ಈ ಮೊಗವೀರ ಸಮುದಾಯಕ್ಕೆ ಸೇರಿದಂಥವರು 1,97,000. ಇನ್ನು ಮುಸ್ಲಿಮರು 1,84,000, ಲಿಂಗಾಯತರು 1,20,000. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು 98,000, ಕ್ರೈಸ್ತರು 74,000. ಒಟ್ಟು ಇಲ್ಲಿ ಒಕ್ಕಲಿಗರು ಸೇರಿದಂತೆ ಒಕ್ಕಲಿಗರು ಕೂಡ 72,000 ವೋಟರ್ಸ್ ಇದ್ದಾರೆ. ಇತರೆ 85,000 ಜನ ವೋಟರ್ಸ್ ಇಲ್ಲಿದ್ದಾರೆ. ಸೊ ಹಾಗಾದರೆ ಈ ಬಾರಿ ನಡೆಯುವಂಥ ಚುನಾವಣೆಗೆ ಪ್ಲಸ್ ಮೈನಸ್ಗಳೇನು? ಮೊದಲಿಗೆ ದೋಸ್ತಿಗಳಿಗಿರುವಂಥ ಪ್ಲಸ್ ಸರಳ ಮತ್ತು ಪಕ್ಷನಿಷ್ಠ ಅಭ್ಯರ್ಥಿ ಅನ್ನುವಂಥ ಅಭಿಪ್ರಾಯ ಇದೆ. ನರೇಂದ್ರ ಮೋದಿ ಪ್ರಭಾವ ಮತ್ತು ರಾಮ ಮಂದಿರ ನಿರ್ಮಾಣ ಮಾಡಿರುವಂಥ ವಿಚಾರ ಇಲ್ಲಿ ದೋಸ್ತಿಗಳಿಗೆ ಪ್ಲಸ್ ಆಗುತ್ತೆ. ಕೇಸರಿ ಪಡೆ ಸಂಘಟನೆಗಳ ಜೊತೆಯಲ್ಲಿ ಉತ್ತಮ ಸಂಪರ್ಕವನ್ನ ಇಟ್ಕೊಂಡಿರುವಂಥದ್ದು ಕೂಡ ಇಲ್ಲಿ ಬಿಜೆಪಿ JDSಗೆ ಪ್ಲಸ್ ಆಗುತ್ತೆ. ಸರಳ ಮತ್ತು ಪಕ್ಷನಿಷ್ಠ ಅಭ್ಯರ್ಥಿ ಅನ್ನುವಂಥ ಅಭಿಪ್ರಾಯ ಈ ಭಾಗದಲ್ಲಿ ಕೇಳಿಬರ್ತಾ ಇದೆ. ಇದು ಸಹಜವಾಗಿ ದೋಸ್ತಿಗಳಿಗೆ ಪ್ಲಸ್ ಆಗಿ ಪರಿಣಮಿಸುತ್ತೆ. ಕೇಸರಿ ಪಡೆ ಸಂಘಟನೆಗಳ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟ, ಅದರ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರುವಂಥದ್ದು ಕೂಡ ಈ ಬಾರಿ ನಡೆಯುವಂಥ ಚುನಾವಣೆಗೆ ಇಲ್ಲಿ ದೋಸ್ತಿಗಳಿಗೆ ಈ ವಿಚಾರ ಪ್ಲಸ್ ಆಗುತ್ತೆ ಅಥವಾ ಕೈ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾದರೆ ಯಾವ ವಿಚಾರದಲ್ಲಿ ಇಲ್ಲಿ ದೋಸ್ತಿಗಳಿಗೆ ಹಿನ್ನಡೆ ಆಗ್ಬೋದು, ಮೈನಸ್ ಆಗ್ಬೋದು? ಮೈನಸ್ ಪಾಯಿಂಟ್ ಅನ್ನು ನೋಡೋಣ. ಶೋಭಾ ಕರಂದ್ಲಾಜೆ ಬಗ್ಗೆ ಕ್ಷೇತ್ರದ ಜನರಲ್ಲಿ ಇರುವಂಥ ಅಸಮಾಧಾನ ಇಲ್ಲಿ ಮೈನಸ್ ಆಗುತ್ತೆ. ಕೇಂದ್ರ ಮಂತ್ರಿ ಆದರೂ ಕೂಡ ಯಾವುದೇ ಮಹತ್ವದ ಕೊಡುಗೆಯನ್ನು ಅವರು ನೀಡಲಿಲ್ಲ. ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ಜನತೆಯ ಮೇಲೆ ಪ್ರಭಾವ ಬೀರಿರುವಂಥದ್ದು ಕೂಡ ಇಲ್ಲಿ ದೋಸ್ತಿಗಳಿಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಈ ವಿಚಾರಗಳು ಇಲ್ಲಿ ಬಿಜೆಪಿ ಮತ್ತು JDSಗೆ ಮೈನಸ್ ಪಾಯಿಂಟ್. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ಗೆ ಹಾಗಾದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಯಾವೆಲ್ಲ ಪ್ಲಸ್ ಪಾಯಿಂಟ್ಗಳಿದೆ? ಕಳೆದ ಬಾರಿ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉತ್ತಮ ಸಾಧನೆಯನ್ನ ಮಾಡಿದೆ. ಇದು ಇಲ್ಲಿ ಪ್ಲಸ್ ಆಗುತ್ತೆ. ಗ್ಯಾರಂಟಿಗಳ ಜಾರಿ, ಬಜೆಟ್ನಲ್ಲಿ ಕರಾವಳಿ ಭಾಗಕ್ಕೆ ಭರಪೂರ ಘೋಷಣೆ ಮಾಡಿರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಹಾಲಿ ಸಂಸದೀಯ ಕಳಪೆ ನಿರ್ವಹಣೆಯನ್ನೇ ಇಲ್ಲಿ ಅಸ್ತ್ರ ಮಾಡಿಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಸೊ ಇದು ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಪ್ಲಸ್ ಪಾಯಿಂಟ್ಗಳು. ಯಾಕಂತಂದರೆ ಶೋಭಾ ಕರಂದ್ಲಾಜೆ ಅವರು ಅಷ್ಟು ಹೇಳ್ಕೊಳ್ಳುವಂಥ ಮಟ್ಟಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅನ್ನುವಂಥ ವಿಚಾರವನ್ನೇ ಮುಂದಿಟ್ಕೊಂಡು ಇಲ್ಲಿ ಕಾಂಗ್ರೆಸ್ ಒಂದಷ್ಟು ಈ ಎಲ್ಲ ವಿಚಾರಗಳು ಇಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಇನ್ನು ಮೈನಸ್ ವಿಚಾರಕ್ಕೆ ಬರೋದಾದರೆ, ಕಾಂಗ್ರೆಸ್ ಯಾವೆಲ್ಲ ವಿಚಾರದಲ್ಲಿ ಹಿನ್ನಡೆ ಆಗಬಹುದು ಅದನ್ನು ನೋಡ್ತಾ ಹೋಗೋಣ. ಪ್ರಚಾರಕ್ಕೆ ಪ್ರಬಲ ಕಾರ್ಯಕರ್ತರ ಪಡೆಯ ಕೊರತೆ ಇರುವಂಥದ್ದು ಇಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ. ಪಕ್ಷದಲ್ಲಿ ನಾಯಕರ ಮಧ್ಯೆ ಇರುವ ಕಿತ್ತಾಟ ಮತ್ತು ವೈಮನಸ್ಸು ಕೂಡ ಇಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಗ್ಯಾರಂಟಿ ನೆಪದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್. ಪ್ರಚಾರಕ್ಕೆ ಬೇಕಾದಂಥ ಪ್ರಬಲ ಕಾರ್ಯಕರ್ತರ ಪಡೆ ಈ ಭಾಗದಲ್ಲಿ ಇಲ್ಲ. ಈ ಕೊರತೆ ಏನಿದೆ ಇದು ಕಾಂಗ್ರೆಸ್ಗೆ ಇಲ್ಲಿ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ.
ಸಹಜವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ, ಯಾಕಂತಂದ್ರೆ ಒಂದ್ ಕಡೆ ಈ ಶೋಭಾ ಕರಂದ್ಲಾಜೆ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮತಗಳನ್ನ ಸೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂಥ ಒಂದಷ್ಟು ರಣತಂತ್ರಗಳನ್ನ ಹೆಣೆಯುವಂಥ ಕೆಲಸ ಇಲ್ಲಿ ಎರಡೂ ಪಕ್ಷಗಳು, ಅಂದ್ರೆ ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್, ಎರಡೂ ಪಕ್ಷಗಳು ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ಒಂದ್ ಕಡೆ ಬಿಜೆಪಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಗಳಿದೆ. ಸೊ ಅದೆಲ್ಲವೂ ಕೂಡ ಈಗ ನಡೆಯುವಂಥ ಚುನಾವಣೆಯಲ್ಲಿ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಲ್ಲೂ ಕೂಡ ಇದೇ ರೀತಿಯಾದಂಥ ಚಿತ್ರಣ ಇದೆ. ಯಾಕಂತಂದ್ರೆ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಅದರಲ್ಲೂ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ಅಂಥವರಿಗೆ ನಾವು ವೋಟ್ ಮಾಡ್ತೀವಿ, ಅಂಥವರಿಗೆ ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಚಿತ್ರಣ ಆ ಭಾಗದಲ್ಲಿದೆ. ಹಾಗಾದ್ರೆ ಇವತ್ತು ನಿಮ್ಮ ಪವರ್ ಟಿವಿ ನಡೆಸಿದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳು ಎಷ್ಟು ಅದನ್ನ ನೋಡ್ತಾ ಹೋಗೋಣ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 7,377 ಕಾಲ್ಸ್ಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಪುರುಷ ಮತದಾರರು 6,883, ಮಹಿಳಾ ಮತದಾರರು 494 ಕಾಲ್ಸ್ಗಳು ಬಂದಿದೆ. ಸೊ ಅದರಲ್ಲಿ ಮೇಲ್ ವೋಟರ್ಸ್ ಎಷ್ಟು ಜನ ಕಾಲ್ಸ್ ಮಾಡಿದ್ರು, ಅದರಲ್ಲಿ ಫಿಮೇಲ್ ವೋಟರ್ಸ್ ಎಷ್ಟು ಜನ ಕಾಲ್ ಮಾಡಿದ್ರು. ಬಿಜೆಪಿಗೆ ಬಂದಂಥ ಮತಗಳು 3,716, ಕಾಂಗ್ರೆಸ್ಗೆ ಸಿಕ್ಕಿರುವಂಥ ವೋಟ್ಸ್ 3,661 ವೋಟ್ಸ್ಗಳು ಸಿಕ್ಕಿದೆ. ಸೊ ಬಿಜೆಪಿ ಎಷ್ಟು ವೋಟ್ ಸಿಕ್ಕಿದೆ ಅನ್ನುವಂಥದ್ದು ಶೇಕಡವಾರು ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದೀವಿ. 50% ಅಷ್ಟು ಮತ ಬಿಜೆಪಿಗೆ ಸಿಕ್ಕಿದೆ. ಬಿಜೆಪಿಗೆ ಬಂದಂಥ ಶೇಕಡವಾರು ಮತಗಳು 50% ಇದ್ರೆ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬಂದಂಥ ಶೇಕಡವಾರು ಮತಗಳು 50% ಇದೆ. ನೆಕ್ ಟು ನೆಕ್ ಫೈಟ್ ಇದೆ, ಪ್ರಬಲವಾದಂಥ ಪೈಪೋಟಿ ಇದೆ. ಕಾಂಗ್ರೆಸ್ ವಿರುದ್ಧ 55 ಮತಗಳ ಮುನ್ನಡೆಯನ್ನ ಇಲ್ಲಿ ಬಿಜೆಪಿ ಪಡ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 7,377. ಅದರಲ್ಲಿ ಪುರುಷ ಮತದಾರರು ಮಾಡಿದಂಥ ಕರೆಗಳ ಸಂಖ್ಯೆ 6,883, ಮಹಿಳಾ ಮತದಾರರಿಂದ 494 ಕರೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಅದರಲ್ಲಿ ಒಟ್ಟು ಮತಗಳು ಎಷ್ಟು ಅಂತ ಅಂದರೆ, ಈ ಶೇಕಡವಾರು ಲೆಕ್ಕಾಚಾರದಲ್ಲಿ ನಾವು ನೋಡೋದಾದರೆ ಪರ್ಸೆಂಟೇಜ್ ಎರಡೂ ಕೂಡ 50-50% ಅಂತ ಇದೆ. ಸೊ ಈ ಭಾಗದಲ್ಲಿ ಪ್ರಬಲವಾದಂಥ ಪೈಪೋಟಿ ಇದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸದ್ಯದ ಪ್ರಕಾರ ಬಿಗ್ ಫೈಟ್ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಯಾವ ರೀತಿಯಾದಂಥ ಪೈಪೋಟಿ ಅಂದರೆ ನೆಕ್ ಟು ನೆಕ್ ಫೈಟ್ ಇದೆ. ಚಿಕ್ಕಮಗಳೂರಲ್ಲಿ 4 ಕಾಂಗ್ರೆಸ್, ಉಡುಪಿಯಲ್ಲಿ 4 ಬಿಜೆಪಿ ಶಾಸಕರಿದ್ದಾರೆ. ಜಿದ್ದಾಜಿದ್ದಿನ ಲೋಕಸಭಾ ಕದನದಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನು ಸಾಧಿಸಿದೆ. ಸೊ ಇದು ಸ್ವಲ್ಪ ಮುನ್ನಡೆಯಲ್ಲಿರುವಂಥದ್ದನ್ನು ನಾವು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗಮನಿಸಬಹುದು. ಯಾಕಂತಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸದ್ಯದ ಪ್ರಕಾರ ಬಿಗ್ ಫೈಟ್ ಇದೆ. ಚಿಕ್ಕಮಗಳೂರಲ್ಲಿ 4 ಕಾಂಗ್ರೆಸ್ಸು ಹಾಗೆ ಉಡುಪಿಯಲ್ಲಿ 4 ಬಿಜೆಪಿಯ ಶಾಸಕರಿದ್ದಾರೆ. ಈ ಜಿದ್ದಾಜಿದ್ದಿನ ಲೋಕಸಭಾ ಕದನದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಉಡುಪಿ ಚಿಕ್ಕಮಗಳೂರು ನಾಯಕರ ಕಲಹದಲ್ಲೂ ಕೂಡ ಕಮಲ ಇಲ್ಲಿ ಪ್ರಬಲವನ್ನ ಬೀರಿದೆ. ಪವರ್ ಟಿವಿಯ ಸಮೀಕ್ಷೆಯ ಪ್ರಕಾರ ಕೋಟಾ ಹೆಗಡೆ ಮಧ್ಯೆ ಮೆಗಾ ಯುದ್ಧ ನಡೆಯುವಂಥದ್ದು ನಿಶ್ಚಿತ. ಇನ್ನು ಬಾರ್ ಗ್ರಾಫಿಕ್ಸ್ನಲ್ಲಿ ನಾವು ಗಮನಿಸೋದಾದ್ರೆ ಬಿಜೆಪಿ ಜೆಡಿಎಸ್ಗೆ ಬಂದಂಥ ಶೇಕಡವಾರು ಮತಗಳು 50% ಇದೆ. ದೋಸ್ತಿಗಳಿಗೆ 50%, ಕಾಂಗ್ರೆಸ್ಗೆ 50%, ಇತರೆಗೆ ಸಿಕ್ಕಿರುವಂಥದ್ದು 0%. ಅಂದರೆ ಇಲ್ಲಿ ಈಕ್ವಲ್ ಫೈಟ್ ಇದೆ. ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಸ್ವಲ್ಪ ಏನಾದರೂ ಚೇಂಜಸ್ ಆದರೆ, ಯಾಕಂತಂದರೆ ಇಲ್ಲಿ ಕ್ಷೇತ್ರವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂತಂದರೆ ಎರಡೂ ಪಕ್ಷಗಳು ಬಹಳ ರಣತಂತ್ರಗಳನ್ನು ನಡೆಸ್ತಾ ಇದೆ. ಶತಾಯ ಗತಾಯ ಗೆಲ್ಲೇಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಅಳೆದು ತೂಗಿ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನ ಇಲ್ಲಿ ಎರಡೂ ಪಕ್ಷಗಳು ಮಾಡ್ತಾ ಇದೆ.